ವಿಶ್ವದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಇಂದು ಆಕಾಶವನ್ನೇ ಮುಟ್ಟುವಂತೆ ನಿಂತಿದೆ. ಆದರೆ 5 ಕೋಟಿ ವರ್ಷಗಳ ಹಿಂದೆ ಇಲ್ಲಿ ಪರ್ವತವೇ ಇರಲಿಲ್ಲ. ಭಾರತೀಯ ಭೂಭಾಗವು ಅಂದರೆ ಇಂಡಿಯನ್ ಪ್ಲೇಟ್ ಏಷ್ಯಾದ ಭೂಭಾಗದತ್ತ ವೇಗವಾಗಿ ಚಲಿಸತೊಡಗಿತು. ಈ 2 ಬೃಹತ್ ಭೂಖಂಡಗಳು ಪರಸ್ಪರ ಡಿಕ್ಕಿ ಹೊಡೆದಾಗ ಅವುಗಳ ಮಧ್ಯದಲ್ಲಿ ತೆತಿಸ್ ಎಂಬ ಸಮುದ್ರದ ತಳವು ಮಡಚಿಕೊಂಡು ಮೇಲಕ್ಕೆ ಏರಲಾರಂಭಿಸಿತು. ಈ ಪ್ರಕ್ರಿಯೆಯನ್ನು ಪ್ಲೇಟ್ ಟೆಕ್ಟಾನಿಕ್ಸ್ ಎಂದು ಕರೆಯಲಾಗುತ್ತದೆ. ಇದೇ ಘರ್ಷಣೆಯಿಂದ ಜಗತ್ತಿನ ಅತಿದೊಡ್ಡ ಪರ್ವತ ಶ್ರೇಣಿ ಹಿಮಾಲಯ ಜನ್ಮ ತಾಳಿತು. ಆಶ್ಚರ್ಯವೆಂದರೆ ಎವರೆಸ್ಟ್ನ ತುದಿಯಲ್ಲಿ ಇಂದಿಗೂ ಸಮುದ್ರದ ಜೀವಿಗಳ ಪಳವಳಿಕೆಗಳು ಸಿಗುತ್ತವೆ. ಇದು ಒಮ್ಮೆ ಸಮುದ್ರದ ಅಡಿಯಲ್ಲಿ ಇತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇಂದಿಗೂ ಎವರೆಸ್ಟ್ ಪ್ರತಿ ವರ್ಷ ಸುಮಾರು 4 ಮಿಲಿಮೀಟರ್ನಷ್ಟು ಬೆಳೆಯುತ್ತಲೇ ಇದೆ. ಪ್ರಕೃತಿಯ ಈ ಅದ್ಭುತ ಶಕ್ತಿ ಅವಿಸ್ಮರಣೀಯವಾದದ್ದು. ನಿಮ್ಮ MG ಫ್ರೆಂಡ್ಸ್ ಅಕಾಡೆಮಿಯಿಂದ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.